ಗಾನ ಕೋಗಿಲೆ ನಮ್ಮ ಒಡನಾಟ ಅಲ್ಲ. ನಾನು ಒಂದೇ ಒಂದು ಇದು ಮಾತ್ರ, ನಮ್ಮ ತಾಯಿ ಸಂಗೀತ ಸಿಂಗರ್. ಅವರು ಬರೀ ಜಾನಕಿ ಅಮ್ಮವ್ರ ಹಾಡನ್ನ ಮಾತ್ರ ಹಾಡ್ತಾ ಇದ್ರ ವಾದ್ಯಗೋಷ್ಠಿಗಳಲ್ಲಿ. ನಮ್ಮ ತಾಯಿಯವರು ತುಂಬ ಫೇಮಸ್ ಆಗಿರೋದೇ ಜಾನಕಿ ಅಮ್ಮವ್ರ ವಾಯ್ಸಲ್ಲಿ. ನಮ್ಮ ತಾಯಿಯ ಕಡೆಯ ಏನು ಉಸಿರಿತ್ತು, ನಮ್ಮ ತಂದೆ ವಯಲಿನಿಸ್ಟು ಅಂದರೆ ಪಿಟೀಲು ವಾದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಿ ಅಮ್ಮವ್ರನ್ನ ಹಾಡುಗಳನ್ನ, ಎಸ್ ಪಿ ಅವ್ರ ಹಾಡುಗಳನ್ನ, ಪಿ ಬಿ ಶ್ರೀನಿವಾಸ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯ ಉಸಿರು ಬೆರಳನ್ನ ಹಿಂಗೆ ತಾಳೆ ಹಾಕ್ಕೊಂಡು ಎಸ್ ಜಾನಕಿ ಮೇಡಮ್ ಅವರ ಕರೆದರು ಕೇಳದೆ ಹಾಡನ್ನ ಹಾಡ್ಕೊಂಡೇ ನಮ್ಮ ತಾಯಿ ಅವರು ಉಸಿರನ್ನ ಬಿಟ್ಟರು. ಅದನ್ನು ನಾನು ಇವತ್ತು ಹೇಳಕ್ಕೆ, ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥದ್ದು ಯಾರು ಸಂಗೀತದಲ್ಲಿ. ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಕೆಲವರೆಲ್ಲ ಒಂದೊಂದು ಏನು ಒಂದೊಂದು ಥರದ ಹಾಡುಗಳಿಗೆ, ಕೆಲವರು ಈ ಫಾಸ್ಟ್ ಸಾಂಗ್ಗಳಿಗೆ ಫಿಕ್ಸ್ ಆಗಿರ್ತಾರೆ, ಅಥವಾ ಇನ್ನೊಂದು ಮೆಲಡಿ ಇವ್ರು ಆಡ್ತಾರೆ, ಇವರು ಫಾಸ್ಟ್ ಸಾಂಗ್ ಆಡ್ತಾರೆ, ಇನ್ನೊಬ್ರು ಪ್ಯಾಥ ಆಡ್ತಾರೆ, ಈ ಥರ ವಾಯ್ಸ್ಗಳಿರ್ತವೆ. ಆದರೆ ಜಾನಕಿಯವರ ವಿಷಯದಲ್ಲಿ, ಮೇಡಮ್ ವಿಷಯದಲ್ಲಿ ಯೂನಿವರ್ಸಲ್ ಅದು ಸಂಗೀತದ ಯೂನಿವರ್ಸಲ್. ಅಂಥವ್ರು ಇವತ್ತು ನಮ್ಮನ್ನು ಆಗಲಿದ್ದಾರೆ. ಇವತ್ತು ಆಗಲಿದ್ದಂತಲ್ಲ, ನಾನೊಂದು ಸತ್ಯ ಹೇಳ್ತೀನಿ ಎಲ್ಲರ ಮುಂದೆ. ಯಾವತ್ತೂ ಅವರು ಹಾಡೋದನ್ನ ನಿಲ್ಲಿಸಿದಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ಮನುಷ್ಯ ಅಂದಮೇಲೆ ಏಜ್ ಆಗೇ ಆಗುತ್ತೆ. ನಮ್ಮ ದೇಹ ಪರ್ಮಿಟ್ ಮಾಡಲ್ಲ ಹಾಡೋದಕ್ಕೆ. ಪರ್ಮಿಟ್ ಮಾಡಿದ್ರೆ ಕಡೆ ಉಸಿರಿರೋ ತನಕ ಸಂಗೀತಗಾರರಾಗಲಿ, ವಾದ್ಯಗಾರರಾಗಲಿ, ಯಾವುದೇ ಕಲಾವಿದ ತನ್ನ ಕಡೆ ಉಸಿರು ಇರೋ ತನಕನೂ ಆ ಫೀಲ್ಡಲ್ಲೇ ಅದರಲ್ಲೇ ಜೀವ ಬಿಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ನಮ್ಮ ದೇಹ ಒಪ್ಪಲ್ವಲ್ಲ. ಅವಾಗ ಯಾವತ್ತು ಅವ್ರು ನಿಲ್ಲಿಸಿದ್ರು ಹಾಡೋದನ್ನ, ನನಗನ್ಸುತ್ತೆ ಆವತ್ತೇ ಅವರ ಎಲ್ಲೋ ನಿಂತೋಗಿದೆ ಅಂತ ಅನ್ಸುತ್ತೆ. ಜೀವನ ಮಾಡ್ಬೋದು, ಆದರೆ ಒಂದು ಹಾಡೋವಂಥ ಕೋಗಿಲೆ ಯಾವತ್ತು ವಾಯ್ಸ್ ನಿಲ್ಲಿಸ್ತೋ ಆವತ್ತೇ ಅವರು ತನ್ನ ಜೀವನ ಇಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಇವತ್ತು ನಮ್ಮ ಮುಂದೆ ದೇಹದಲ್ಲೇ ಅವರು ತೀರ್ಕೊಂಡಿರ್ಬೋದು. ಆದರೆ ಇಡೀ ಭಾರತದಲ್ಲಿ ಇಂಥ ಒಬ್ಬ ಗಾಯಕರು ಇಲ್ಲ. ಅದರಿಂದಾಗಿ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟರು. ಯಾಕಂದರೆ ದೇವರು ಅಂದಮೇಲೆ ದೇವರೇ ಸಂಗೀತ ಪ್ರಿಯರು. ಸಂಗೀತದಿಂದನೇ ದೇವ್ರನ್ನ ಹೊಲಿಸೋಕ್ಕಾಗೋದು. ಎಂತೆಂಥ ಅದು ಕ್ಲಾಸಿಕಲ್ ಸಾಂಗ್ಸ್ ಹಾಡಿದ್ದಾರೆ, ಎಂತೆಂಥ. ಅದರಿಂದಾಗಿ ನಮ್ಮ ಚಿತ್ರರಂಗದ ಪರವಾಗಿ ನಾನು ಕರ್ನಾಟಕ ಫಿಲ್ಮ್ ಅಕಾಡೆಮಿಯ ಅಧ್ಯಕ್ಷನಾಗಿ ಅವರಿಗೆ ನಮ್ಮ ಎಲ್ಲರ ಕಲಾವಿದರ ಪರವಾಗಿ ನಮನವನ್ನು ನಾನು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಅವರು ಎಲ್ಲ ಇದ್ದಾರೆ, ಅವರ ಯಾವ ಜಾಗದಲ್ಲಿ ಅವರ ಮಗ ಅಂತಲೇ ಅಂದ್ಕೊಂಡಿದ್ದಾರೆ. ಆ ಜಾಗದಲ್ಲಿ ಈಗ ಸಾಯಂಕಾಲ ಹೌದು ಹೆಚ್ಚಿಗೆ ಕೊಟ್ಟಲ್ಲ ಇದೆ. ನಮಗೆ ಏನು ಅನಿಸಿದೆ ಅಂತ ಹೇಳಿದ್ರೆ, ಜಾನಕಿ ಅಮ್ಮವರು ಇಡೀ ಭಾರತಕ್ಕೆ ಬೇಕಾದವರು. ಅದರಿಂದ ಇದು ನಮ್ಮ ಮೈಸೂರು ಸಂಸ್ಕೃತಿ, ಕಲೆಯ ಪರಂಪರೆಯನ್ನು ಹೊಂದಿರುವಂಥ ಊರು. ಇಲ್ಲೇ ನಾನಿದ್ದು ಇಲ್ಲೇ ಜೀವ ಬಿಡಬೇಕು ಅಂತೇಳಿ ಅವರು ಇಲ್ಲಿ ಬಂದ ಮೇಲೆ ಮೈಸೂರಿಗೆ ಇದೊಂದು ನಮಗೆ ಇದೊಂದು ಒಳ್ಳೆಯ ಒಂದು ವಿಷಯ ಆಗಿರೋದ್ರಿಂದ ಜಾನಕಿ ಅಮ್ಮರ ಮೆಮೊರಿಯಲ್ನ ಇಲ್ಲೇ ಶುರು ಮಾಡಬೇಕು. ಅವ್ರ ಹೆಸರಲ್ಲಿ ಒಂದು ಮೆಮೊರಿಯಲ್ ಆಗಬೇಕು. ಆದರೆ ಅದು ಸರ್ಕಾರದಿಂದನೇ ಆಗಬೇಕು. ನಮ್ಮ ಯತೀಂದ್ರ ಸಾಹೇಬರು ಇಲ್ಲಿದ್ದಾರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಕಲೆ ಸಾಹಿತ್ಯಕ್ಕೆ ಮೈಸೂರಿಗೆ ತುಂಬ ಹೆಸರುವಾದಿ ಆದಂಥ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಸಿ ಎಮ್ ಅವರು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಮ್ ಅವರು ಸಂಗೀತಕ್ಕೆ, ಕಲಾವಿದರಿಗೆ ತುಂಬ ಅತಿಯಾದ ಬೆಲೆ ಕೊಡೋರಾಗಿರೋದ್ರಿಂದ, ಮತ್ತು ಅವರು ಚಿತ್ರರಂಗದವರೇ ಆಗಿರೋದ್ರಿಂದ ಅವರು ಕೂಡ ಸಿನಿಮಾಗಳು ಥಿಯೇಟರ್ಗಳು ಇಟ್ಕೊಂಡಿದ್ದರಿಂದ ಜಾನಕಿ ಅಮ್ಮವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರಿಗೆ ನಾವು ಇದನ್ನು ತಿಳಿಸಿ ಅವ್ರ ಮೆಮೋರಿಯಲ್ನ ಅವ್ರು ಯಾರು ಅವ್ರ ಜಾಗ ಇವಾಗ ಕೊಟ್ಟಿದ್ದಾರೋ ಅವರು ಈಸಿಯಾಗಿದ್ದಾರೆ, ಜಾಗ ಕೊಡೋಕ್ಕೂ ರೆಡಿ ಇದ್ದಾರೆ. ಹರೀಶ್ ಗೌಡ್ರು ಎಲ್ಲ ಸಮಯ ಈ ಜಾಗ ಮೇಡಮ್ ಯಾವ ಜಾಗದಲ್ಲಿದ್ದಾರೋ ಅಲ್ಲೇ ಮೆಮೋರಿಯಲ್ನ ಒಂದು 10 ಗುಂಟೆನೋ ಇಲ್ಲ ಅರ್ಧ ಎಕರೆನೋ ಅಥವಾ 1 ಎಕರೆನೋ, ಅವ್ರದ್ದು 1.5 ಎಕರೆ ಏನೋ ಇದೆಯಂತೆ, ಅದನ್ನು ಸರ್ಕಾರ ಇನ್ಸೆಂಟಿವ್ ತಗೊಂಡು ಆ ಮೆಮೋರಿಯಲ್ನ ಸರ್ಕಾರದಿಂದನೇ ಕಟ್ಟಿದಾಗ ಮೈಸೂರಿಗೆ ಜಾನಕಿ ಅಮ್ಮವ್ರನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳಾಗ್ಬೋದು, ಸಂಗೀತ ಪ್ರಿಯರಾಗ್ಬೋದು ಬರ್ತಾರೆ. ಅದು ಒಂದು ಒಳ್ಳೆ ಮೆಮೋರಿಯಲ್ ಆಗತ್ತೆ ಅಂತೇಳಿ ನಮ್ಮ ಭಾವನೆ.